ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯ, ಉತ್ಕೃಷ್ಟವಾದ ವಾಕ್ಯವನ್ನು ಇಂದು ನಾವು ಧ್ಯಾನಿಸಲಿದ್ದೇವೆ. ಆಂಡ್ರೂ ಮರೆ ಎಂಬಂಥ ಒಬ್ಬ ಭಕ್ತರು ಒಂದು ಪುಸ್ತಕವನ್ನು ಅನೇಕ ವರ್ಷಗಳ ಹಿಂದೆ ಬರೆದಿದ್ದಾರೆ. ಆ ಪುಸ್ತಕ ಭಾಳ ದೊಡ್ಡ ಪುಸ್ತಕ ಮತ್ತು ಆ ಪುಸ್ತಕದ ಹೆಸರು ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಆತ್ಮ ಅಂತ ಹೇಳ್ಬಿಟ್ಟು. ಯೋಹಾನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ಕ್ರಿಸ್ತನ ಆತ್ಮ ಅಂದರೆ ಕ್ರಿಸ್ತನ 9 ವಿಧವಾದ ಆತ್ಮಗಳನ್ನು ನಾವು ನೋಡಿಕೊಳ್ಬೋದು. 9 ಫೋಲ್ಡ್ ಸ್ಪಿರಿಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಆತ್ಮ ಹೇಗಿರ್ತದೆ, ಕ್ರಿಸ್ತನ ಆತ್ಮದ ಪ್ರಕಟಣೆ ಏನು, ಕ್ರಿಸ್ತನ ಆತ್ಮದ ಒಂದು ತೋರಿಕೆ ಏನು ಎಂಬುದಾಗಿ 9 ಗುರುತುಗಳನ್ನು ನಾವು ನೋಡಿಕೊಳ್ಳಬಹುದು. ಮತ್ತು ಈ 9 ಕ್ರಿಸ್ತನ ಆತ್ಮದ ಪ್ರಕಟಣೆಗಳನ್ನು ನಾವು ನೋಡುವಾಗ 9 ಎಕ್ಸ್ಪ್ರೆಷನ್ಸ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಅದರಲ್ಲಿ ಒಂದು ಮಾತು ನಾನು ಬಯಸ್ತೇನೆ. ಅದರ ಬಗ್ಗೆ ಅದೇನೆಂದರೆ, ರೋಮ 8ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನು ಕ್ರಿಸ್ತನಲ್ಲಿನ ಅಥವಾ ಆತ್ಮದಲ್ಲಿನ ಜೀವನ, ಲೈಫ್ ಇನ್ ಕ್ರೈಸ್ಟ್ ಬಗ್ಗೆ 8ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ಮಾತನಾಡುವಾಗ 9ನೇ ವಚನದಲ್ಲಿ ಒಂದು ಮಾತು ಪೌಲನು ಹೇಳಿದ್ದು ಹೀಗಿದೆ. ಅದೇನಂತ ಹೇಳಿದ್ರೆ, ಕ್ರಿಸ್ತನ ಆತ್ಮ ಇಲ್ಲದವರು ಕ್ರಿಸ್ತನಿಗೆ ಸೇರಿದವರು ಅಲ್ಲ. ನೋಡ್ರಿ ಹೇಗಿದೆ, ಕ್ರಿಸ್ತನ ಆತ್ಮ ಇಲ್ಲದವರು ಕ್ರಿಸ್ತನವರಲ್ಲ. ಇಫ್ ಯು ಡು ನಾಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಯು ಡು ನಾಟ್ ಬಿಲಾಂಗ್ ಟು ಕ್ರೈಸ್ಟ್. ಹಾಗಾದರೆ ಈ 9 ವಿಷಯಗಳು ನನ್ನಲ್ಲಿ ಇವೆಯಾ? ಕ್ರಿಸ್ತನ ಆತ್ಮನ ಅನುಸಾರವಾಗಿ ದೇವರ ವಾಕ್ಯದಿಂದ, ಕ್ರಿಸ್ತನ ಜೀವನದಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಅನ್ವಯಿಸಿಕೊಳ್ಳೋಣ. ಯಾರೂ ಕೂಡ ಬೇಸರ ಪಟ್ಕೊಳ್ಳೋದು ಬೇಕಾಗಿಲ್ಲ, ಅನ್ವಯಿಸಿಕೊಳ್ಳುವಂಥದ್ದು ಅಗತ್ಯ. ಮೊದಲನೇದಾಗಿ, ಮುಂಚಿತವಾಗಿಯೇ ತಿಳಿಯುವುದು. ಕ್ರಿಸ್ತನ ಆತ್ಮದ ಮೊದಲನೇ ಗುರುತು ನೋಯಿಂಗ್ ಇನ್ ಅಡ್ವಾನ್ಸ್. ಯಾಕಂದರೆ 18ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಯೋಹಾನ ಸುವಾರ್ತೆ, ಯೇಸು ತಮಗೆ ಸಂಭವಿಸುವುದನ್ನೆಲ್ಲ ತಿಳಿದುಕೊಂಡು ಮುಂದಕ್ಕೆ ಹೋಗಿ ಕೆಲವು ವ್ಯಕ್ತಿಗಳು ತನಗೆ ಅರೆಸ್ಟ್ ಮಾಡಲಿಕ್ಕೆ ಬಂದಂಥವ್ರ ಹತ್ರ ಯೇಸು ಮಾತಾಡ್ತಾರೆ. ಅಂದರೆ ತನಗೆ ಸಂಭವಿಸುವುದನ್ನೆಲ್ಲ ತಿಳಿಯುವಂಥದ್ದು ಅಥವಾ ನಮಗೇನಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು, ಸ್ವಲ್ಪ ಮಟ್ಟಿಗೆ ಆದರೂ. ಹೇಗೆ? ಪವಿತ್ರಾತ್ಮನ ಸಹಾಯದಿಂದ, ವಿವೇಚನೆಯ ವರದಿಂದ ತಿಳ್ಕೊಳ್ಬಂಥದ್ದು. ಹೌದು, ಪೌಲನು ಒಂದು ಸಾರಿ ಉದಾಹರಣೆಗೆ ಅಪೊಸ್ತಲಕೃತಿ 20ನೇ ಅಧ್ಯಾಯದಲ್ಲಿ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರ್ತದೆ. ಹೇಗೆ ಗೊತ್ತಾಯಿತು? ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಹೇಗೆ ಗೊತ್ತಾಯಿತು? ಯಾಕಂದರೆ ವಿವೇಚನೆಯಿಂದ ತನ್ನ ಸೇವೆಯ ವಿಷಯದಲ್ಲಿ ಮಾತನಾಡುವಾಗ, ಈಗೋ ನಾನು ಪಾನದ್ರವ್ಯವಾಗಿ ಅರ್ಪಿಸಲ್ಪಡ್ತೇನೆ, ಈ ರೀತಿಯಾಗೆಲ್ಲ ಹೇಳುವಾಗ ಪೌಲನಿಗೂ ಗೊತ್ತಿತ್ತು. ಪೌಲನಿಗೆ ಕ್ರಿಸ್ತನ ಆತ್ಮ ಇದ್ದುದರಿಂದ ತನಗಾಗುವ ಅಥವಾ ತನ್ನವರಿಗಾಗುವಂಥದ್ದನ್ನು ಮುಂಚಿತವಾಗಿ ತಿಳಿಸುವುದು. ಎರಡನೇದಾಗಿ, ಕ್ರಿಸ್ತನ ಆತ್ಮನ ಎರಡನೇ ಗುರುತು ಏನಂತ ಹೇಳಿದ್ರೆ, ಸರೆಂಡರಿಂಗ್ ಫಾರ್ ಅದರ್ಸ್. ಬೇರೆಯವರಿಗಾಗಿ ತಮ್ಮನ್ನು ಒಪ್ಪಿಸಿಕೊಡುವುದು. ಕೆಲವು ಜನರು ಬಂದು ಯೇಸುಸ್ವಾಮಿಯನ್ನು ಸೆರೆ ಹಿಡಿಯುವುದಕ್ಕೆ ಬಂದಿದ್ದಾಗ ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನೇ ಹುಡುಕೋದಾದರೆ ಇವರನ್ನು ಬಿಟ್ಬಿಡ್ರಿ, ನನ್ನ ಅರೆಸ್ಟ್ ಮಾಡಿರಿ, ನನ್ನನ್ನು ಬಂಧಿಸಿರಿ. ಇದು ಕ್ರಿಸ್ತನ ಆತ್ಮ. ಸರೆಂಡರಿಂಗ್ oneself for the freedom of others. ಬೇರೆಯವರ ಬಿಡುಗಡೆಗಾಗಿ ತಮ್ಮನ್ನು ಒಪ್ಪಿಸಿಕೊಡುವಂಥ ಒಂದು ಆತ್ಮ ಕ್ರಿಸ್ತನ ಆತ್ಮ. ಮೂರನೇದಾಗಿ,
ಸೀಮೋನ್ ಪೇತ್ರನು ಯೇಸು ಸ್ವಾಮಿಯನ್ನು ಹಿಡಿಲಿಕ್ಕೆ ಬಂದಂಥ ವ್ಯಕ್ತಿಗೆ ಅದರಲ್ಲಿ ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕತ್ತರಿಸಿದಾಗ ಮಲ್ಕ ಎಂಬಂಥ ವ್ಯಕ್ತಿಯ ಬಗ್ಗೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳಿದಂಥ ಮಾತು ಭಾಳ ಹೃದಯ ಮುಟ್ಟುವಂಥ ಮತ್ತು ಪಾರಮಾರ್ಥಿಕವಾದಂಥ ಒಂದು ಮಾತು. ನೋಡ್ರಿ, ಯೋಹಾನ 18 ಮತ್ತು 11ನೇ ವಚನದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ, ನೀನು ಕತ್ತಿಯನ್ನು ಒರೆಯಲ್ಲಿ ಹಾಕು, ನನ್ನ ತಂದೆಯು ನನಗೆ ಕೊಟ್ಟ ಪಾತ್ರೆಯಿಂದ ನಾನು ಕುಡಿಯಬಾರದು. ಹಾಗಾದರೆ ಕ್ರಿಸ್ತನ ಆತ್ಮ ಏನಂದರೆ ತಂದೆ ಕೊಡುವ ಪಾತ್ರೆಯನ್ನು ಕುಡಿಯುವುದು, ಅಥವಾ ತಂದೆ ಕೊಡುವ ಪಾತ್ರೆಯಿಂದ ಕುಡಿಯುವುದು. ಡ್ರಿಂಕಿಂಗ್ ದ ಕಪ್ ಫಾದರ್ ಗಿವ್ಸ್, ತಂದೆ ಕೊಡುವ ಪಾತ್ರೆಯಿಂದ ಕುಡಿಯುವಂಥದ್ದು. ಸರಿ, ಇದು ಪಾತ್ರೆಯಲ್ಲಿ ಇದ್ದಂಥದ್ದು ಕಹಿಯಾದಂಥದ್ದು ಆಗಿತ್ತು. ಆದರೂ ಕೂಡ ಯೇಸು ಸ್ವಾಮಿ ಅದನ್ನು ಕುಡಿಯ ಬಯಸಿದರು. ಆದರೆ ಪೇತ್ರನು ಒಂದು ವೇಳೆ ತಾನು ತಿಳ್ಕೊಂಡಿದ್ದ, ಈಗ ಯೇಸು ಸ್ವಾಮಿಗೇನೆ ಕಾಪಾಡ್ತಿದ್ದೀನಿ, ನಾನು ಗುರುವಿಗೆ ನಾನು ಪ್ರಾಣ ಕೊಡ್ತಾ ಇದ್ದೀನಿ, ಅಥವಾ ಗುರುವನ್ನು ನಾನು ಪ್ರೊಟೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಆ್ಯಕ್ಚುಲಿ ನಾವು ನೋಡುವಾಗ ಯೇಸು ಸ್ವಾಮಿ ತಂದೆ ಚಿತ್ತವನ್ನು ನೆರವೇರುವುದಕ್ಕೆ ಒಂದು ರೀತಿಯಿಂದ ಅಡ್ಡಿಯಾಗಿದ್ದ. ಕೆಲವು ಸಾರಿ ನಮ್ಮ ಉದ್ದೇಶ ಒಳ್ಳೆಯದಿರ್ಬೋದು, ಆದರೆ ದೇವರ ಉದ್ದೇಶಕ್ಕೆ ಅಡ್ಡಿಯಾಗಿರಲು ಸಾಧ್ಯ. ಇನ್ನೊಂದು ಸರಿ ಹೇಳ್ತೀನಿ, ಕೆಲವು ಸಾರಿ ನಮ್ಮ ಉದ್ದೇಶ ಒಳ್ಳೆಯದಿರ್ಬೋದು, ಆದರೆ ದೇವರ ಉದ್ದೇಶಕ್ಕೆ ಅಡ್ಡಿಯಾಗಿರುವಂಥದ್ದನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಒಂದು ವೇಳೆ ನಾವು ಗುರುಭಕ್ತಿಯ ನಿಮಿತ್ತ. ಸರಿ, ಯೋಹಾನ 18ರಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಕ್ರಿಸ್ತನ ಆತ್ಮನ 9 ಪ್ರಕಟಣೆಗಳು, 9 ಎಕ್ಸ್ಪ್ರೆಷನ್ಸ್ ಆಫ್ ಕ್ರೈಸ್ಟ್, ದ ಸ್ಪಿರಿಟ್ ಆಫ್ ಕ್ರೈಸ್ಟ್. 9 ಎಕ್ಸ್ಪ್ರೆಷನ್ಸ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಆತ್ಮದ 9 ಪ್ರಕಟಣೆಗಳು. ಅದರಲ್ಲಿ ನಾವು ಈಗಾಗಲೇ 3 ನೋಡಿದ್ವಿ, 4ನೇದು ನಾವು ನೋಡೋಣ ಬನ್ನಿರಿ. ಅದೇನಂತ ಹೇಳಿದ್ರೆ, ಅಡ್ರೆಸ್ಸಿಂಗ್ ದ ಇಂಜಸ್ಟಿಸ್. ಅಂದರೆ ಕ್ರಿಸ್ತನ ಆತ್ಮ ಒಬ್ಬ ವ್ಯಕ್ತಿಯಲ್ಲಿದ್ದರೆ, ಯೇಸು ಸ್ವಾಮಿ ನೋಡ್ರಿ, ಯೇಸು ಸ್ವಾಮಿ ನಿಂತ್ಕೊಂಡು ಪ್ರಧಾನ ಯಾಜಕನು ಯೇಸು ಸ್ವಾಮಿಯನ್ನು ವಿಚಾರಿಸ್ತಾ ಇದ್ದಾನೆ. ವಿಚಾರಿಸ್ತಾ ಇದ್ದಾಗ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ, ಹೇಗೆ ವಿಚಾರಿಸಬೇಕು ಅನ್ನುವಂಥದ್ದು ಅವನಿಗೆ ಗೊತ್ತಿರಲಿಲ್ಲ ಪ್ರಧಾನ ಯಾಜಕನಿಗೆ. ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಿದ್ದಾನೆ, ಯಾಕಂದರೆ ಜನರನ್ನು ಕೇಳಬೇಕು ಆ್ಯಕ್ಚುಲಿ. ಅದಕ್ಕೆ ಯೇಸು ಸ್ವಾಮಿ ಸ್ವಲ್ಪ ಕ್ಲೂ ಕೊಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ನೀನು ನನ್ನನ್ನು ಪ್ರಶ್ನಿಸೋದು ಏಕೆ? 21ನೇ ವಚನ, ನಾನು ಅವರಿಗೆ ಏನು ಮಾತನಾಡಿದ್ದೇನೆಂದು ಕೇಳಿದವರನ್ನೇ ಪ್ರಶ್ನಿಸು. ಅದೇ ಕರೆಕ್ಟು ಪ್ರೊಸೀಜರು. ಯಾಕಂತ ಹೇಳಿದರೆ, ಅವ್ರು ಕೇಳಿದವರು ಹೇಳಬೇಕು. ಯಾಕಂದರೆ ನನ್ನ ಕೇಳಿದರೆ, ಈಗ ನಾನು ಅಪರಾಧಿ ಅಂತ ಹೇಳ್ಬಿಟ್ಟು ನೀವು ಅರೆಸ್ಟ್ ಮಾಡಿದ್ದೀರಿ, ಹಾಗಿರುವಾಗ ನಾನು ಹೇಳಿದ್ದು ಕರೆಕ್ಟ್ ಅಂತ ಹೇಗೆ ಒಪ್ಕೊಳ್ತೀರಿ ಅಂತ ಆ ಥರ ಕ್ಲೂ ಕೊಟ್ಟಾಗ, ಎಕ್ಸ್ಪ್ರೆಸ್ಸಿಂಗ್ ದಿ ಇಂಜಸ್ಟಿಸ್, ಅನ್ಯಾಯವನ್ನು ತಿದ್ದುಕೊಳ್ಳುವಂತೆ ಹೇಳುವುದು, ಅದು ಕೂಡ ಕ್ರಿಸ್ತನ ಆತ್ಮ. ದಟ್ಸ್ ಆಲ್ಸೋ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಆದರೆ ಆ ರೀತಿಯಾಗಿ ಹೇಳಿದಾಗ ಹತ್ತಿರ ನಿಂತಿದ್ದಂಥ ಒಬ್ಬ ಕಾವಲಾಳು ಯೇಸುವಿನ ಕೆನ್ನೆಗೆ ಹೊಡಿತಾನ್ರಿ. 18ನೇ ಅಧ್ಯಾಯ ಯೋಹಾನ 22ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡ್ತೀವಿ. ಆ ರೀತಿಯಾಗಿ ಅವನು ಕೆನ್ನೆಗೆ ಹೊಡೆದಾಗ ಯೇಸು ಸ್ವಾಮಿ ಮಾಡಿದ್ದೇನಂತೇಳಿ ನೋಡುವಾಗ ಒಂದು ವೇಳೆ ಆಶ್ಚರ್ಯ ಆಗ್ಬೋದು. ಯೇಸು ಸ್ವಾಮಿ ಮಾಡಿದ್ದೇನಂತೇಳಿ 23ನೇ ವಚನದಲ್ಲಿ ನಾವು ನೋಡುವಾಗ, ಕೆಟ್ಟದ್ರ ವಿಷಯವಾಗಿ ನಾನು ಕೆಟ್ಟದ್ದನ್ನು ಮಾತಾಡಿದರೆ ಕೆಟ್ಟದ್ರ ವಿಷಯವಾಗಿ ಸಾಕ್ಷಿ ಕೊಡು, ಒಳ್ಳೆಯದನ್ನು ಮಾತಾಡಿದರೆ ನೀನು ನನ್ನನ್ನು ಹೊಡೆಯೋದೇಕೆ? ಆ ರೀತಿಯ ಕ್ವಶನ್ ಮಾಡ್ಬೋದಾ ನಾವು? ಖಂಡಿತವಾಗಿ. ಅಲ್ಲಿ ಕಾವಲಾಳು ಹೊಡೆದಿದ್ದು ಒಂದು ರೀತಿಯಿಂದ ತಪ್ಪೆ. ಮಹಾಯಾಜಕನು ಒಂದು ವೇಳೆ ಹೊಡೆ ಅಂತ ಹೇಳಿದರೆ ಹೊಡಿಬೇಕಾಗಿತ್ತು.
ಆದರೆ ತಾನಾಗಿ ಹೊಡಿತಾ ಇದ್ದಾನೆ. ಆದ ಕಾರಣ ನನ್ನನ್ನು ಹೊಡೆದದ್ದು ಏಕೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಪ್ರಶ್ನಿಸ್ತಾನೆ. ಕ್ವಶ್ಚನಿಂಗ್ ದ ಇಂಜಸ್ಟಿಸ್. ಅನ್ಯಾಯವನ್ನು ನಾವು ಪ್ರಶ್ನಿಸಬಹುದೇ? ಖಂಡಿತವಾಗಿ. ಅನ್ಯಾಯವನ್ನು ನಾವು ಪ್ರಶ್ನಿಸಬಹುದೇ? ಖಂಡಿತವಾಗಿ. ಯೇಸು ಸ್ವಾಮಿ ಪ್ರಶ್ನೆ ಮಾಡಿದರು. ಆ ರೀತಿಯಾಗಿ ನಾವು ಪ್ರಶ್ನಿಸುವಂಥದ್ದು, ಅನ್ಯಾಯವನ್ನು ಪ್ರಶ್ನಿಸುವಂಥದ್ದು, ಅಂದರೆ ನಮಗೇನೇ ಅನ್ಯಾಯ ಆಗಿದ್ದರೆ ಕೂಡ ಅದನ್ನು ಪ್ರಶ್ನಿಸುವಂಥದ್ದು ಕ್ರಿಸ್ತನ ಆತ್ಮ. ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಈಸ್ ಟು ಕ್ವಶ್ಚನ್ ದಿ ಇಂಜಸ್ಟಿಸ್. ಆದ ಕಾರಣ ಅದೊಂದು ಕೂಡ ನಾವು ಕಲಿಬೇಕು. ಸುಮ್ಮನೆ ಅನ್ಯಾಯ ಆಗ್ತಾ ಇದ್ದರೆ ಸುಮ್ಮನೆ ಆಗಿ ಇದ್ಬಿಡಬಾರ್ದು. ಪ್ರಶ್ನೆ ಮಾಡುವಾಗ ನಾವು ಮಾಡಬೇಕು, ತಪ್ಪೇನಿಲ್ಲ. ಆರನೇದಾಗಿ ಏನು ನೋಡ್ಕೊಳ್ತಾ ಇದ್ದೀವಿ ನಾವು, ಏನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡುವಾಗ, ಯೋಹನ 18ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಆತ್ಮನ 9 ಪ್ರಕಟಣೆಗಳನ್ನು ನೋಡ್ಕೊಳ್ತಾ ಇದ್ದೀವಿ. 9 ಎಕ್ಸ್ಪ್ರೆಷನ್ಸ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಅದರಲ್ಲಿ 6ನೇದು ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ ಏನಂತಿದೆ, ಪ್ರಾಫೆಸೈಯಿಂಗ್ ಓವರ್ ದ ಡಿಫಾಲ್ಟ್, ಅಥವಾ ತಪ್ಪು ಮಾಡುವವರ ವಿಷಯದಲ್ಲಿ ಪ್ರವಾದಿಸುವಂಥದ್ದು. ಇದು ಸ್ವಲ್ಪ ಆಶ್ಚರ್ಯ. ಯಾಕಂತ ಹೇಳಿದ್ರೆ ಪೇತ್ರನು ಏನು ಹೇಳ್ತಾನೆ, ಎಲ್ಲರೂ ಹಿಡ್ಕೊಟ್ರು ಕೂಡ ನಾನು ನಿನ್ನನ್ನು ಅಲ್ಲಗಳೆಯೋದಿಲ್ಲ, ನಾನು ನಿರಾಕರಿಸೋದಿಲ್ಲ ಅಂತ ಹೇಳುವಾಗ ಪೇತ್ರನು 3 ಸಾರಿ ಈ ಅಧ್ಯಾಯದಲ್ಲಿ ಅಲ್ಲಗಡಿತಾನೆ. ಅಲ್ಲಗಡಿದಾಗ ಹುಂಜ ಕೂಗ ತೊಡಗಿತು. ಅವಾಗ ಅದರಿಂದ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ತಪ್ಪು ಮಾಡಲಿಕ್ಕಿದ್ದಾರೆ ನಾಳೆ. ಯಾಕಂದರೆ ಸ್ವಾಮಿ ಆ ರಾತ್ರಿ ಭೋಜನ ಸಮಯದಲ್ಲಿ ನಾಳೆ ದಿವಸ ಪೇತ್ರನೇ 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸಾರಿ ನನ್ನನ್ನು ಅಲ್ಲಗಳಿತಿ. ಅಂದರೆ ದೊಡ್ಡ ತಪ್ಪದು. ತಪ್ಪೇ ಅಷ್ಟೇ ಅಲ್ಲ, ದೊಡ್ಡ ಪಾಪ ಅದು. ಯೇಸು ಸ್ವಾಮಿ ಜೊತೆಗೆ ಇದ್ಬಿಟ್ಟು ಯೇಸು ಸ್ವಾಮಿನೇ ಯಾರಂತ ಗೊತ್ತಿಲ್ಲ, ನಾನಲ್ಲ ಅಂತ ಹೇಳಿದಾಗ ಅದು ಖಂಡಿತವಾಗಿ ಅದು ಸುಳ್ಳಾಯಿತು. ಒಂದು ಅಪನಂಬಿಗಸ್ತಿಕೆ ಆಯಿತು, ಗುರುತಿಸಿಕೊಳ್ಳದೇ ಇರುವಂಥದ್ದಾಯಿತು. ದೊಡ್ಡ ಪಾಪನೇ ಅಂತ ಕೂಡ ಹೇಳ್ಬೋದು. ಒಬ್ಬ ವ್ಯಕ್ತಿ ನಾಳೆ ದಿವಸ ಪಾಪ ಮಾಡಲಿಕ್ಕಿದ್ದಾರೆ 3 ಸಾರಿ, ಅಂಥ ವ್ಯಕ್ತಿಗೆ ಏನು ಹೇಳ್ಬೋದು? ಯೇಸು ಸ್ವಾಮಿ ಈ ರೀತಿಯಾಗಿ ನೀನು ಮಾಡ್ತೀಯ ಅನ್ನುವಂಥದ್ದನ್ನು ಪ್ರವಾದನೀಯವಾಗಿ ಹೇಳಿದ್ದಾರೆ. ಆದರೆ ಬೈತಾ ಇಲ್ಲ. ನೀನು 3 ಸಾರಿ ನನ್ನನ್ನು ಅಲ್ಲಗಳಿತಿ ಅಂತ ಹೇಳುವಾಗ, ಹೌದು, ಈ ಮಾತನ್ನು ನಾವು ಓದುವಾಗ ಕ್ರಿಸ್ತನಿಂದ ಕಲಿಯುವಂಥ ಒಂದು ಸಂಗತಿ ಏನಂದರೆ, ಕ್ರಿಸ್ತನ ಆತ್ಮ ಬೈತಾ ಇಲ್ಲ, ಗದರಿಸ್ತಾ ಇಲ್ಲ, ಹೀನೈಸ್ತಾ ಇಲ್ಲ. ಇದ್ದದ್ದನ್ನು, ಪಾಪ ಮಾಡುವಂಥದ್ದನ್ನು ಕೂಡ ಪ್ರವಾದಿಸುವಂಥದ್ದು ಕ್ರಿಸ್ತನ ಆತ್ಮ. ದ ಸ್ಪಿರಿಟ್ ಆಫ್ ಕ್ರೈಸ್ಟ್ expresses itself by prophesying sin to be. ಏಳನೇದಾಗಿ 18ನೇ ಅಧ್ಯಾಯ ಯೋಹಾನ್ ಸುವಾರ್ತೆಯಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ನಾವು ಮಾಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಕ್ರಿಸ್ತನ ಆತ್ಮನ 9 ಪ್ರಕಟಣೆಗಳು, 9 ಎಕ್ಸ್ಪ್ರೆಷನ್ಸ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಯಾಕಂದರೆ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಅವರು ಕ್ರಿಸ್ತನಿಗೆ ಸೇರಿದವರಲ್ಲ ಅಂತಿದೆ. ಆದ ಕಾರಣ ಕ್ರಿಸ್ತನ ಆತ್ಮ ನಾವು ಹೊಂದಿದವರಾಗಿರ್ಬೇಕಂತ ಹೇಳಿದ್ರೆ, ಕ್ರಿಸ್ತನ ಆತ್ಮ ಹೊಂದಿದವರಾಗಿರಬೇಕಾದ್ರೆ ಹೇಗಿರ್ತದೆ ಎಂಬುದಾಗಿ ನೋಡುವಾಗ, 7ನೇದಾಗಿ ದ 7th ಎಕ್ಸ್ಪ್ರೆಷನ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ಏನಂದರೆ, ಅದೇ 18ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ. ಮತ್ತು ಪಿಲಾತನ ಮುಂದೆ ಯೇಸು ಸ್ವಾಮಿ ನಿಂತ್ಕೊಂಡು ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ 36ನೇ ವಚನದಲ್ಲಿ. ಅದು ಭಾಳ ಚೆನ್ನಾಗಿದೆ. ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನನ್ನನ್ನು ಯೆಹೂದ್ಯರಿಗೆ
ಒಪ್ಪಿಸದಂತೆ ನನ್ನ ಸೇವಕರು ಹೋರಾಡ್ತಿದ್ದರು. ಅಂದರೆ ನನ್ನ ರಾಜ್ಯ ಈ ಲೋಕದಲ್ಲಿ ನಾವು ಇರುವಾಗ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಯೇಸು ಸ್ವಾಮಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಏನಂದರೆ ನಾವು ಈ ಲೋಕದಲ್ಲಿದ್ದಾಗ ಈ ಲೋಕದವರಲ್ಲ, ನಾವು ಈ ಲೋಕದವರಲ್ಲ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ನಾವು ಸ್ಪಷ್ಟಪಡಿಸಬೇಕು, ಪ್ರಕಟಿಸಬೇಕಂದ್ರೆ ಹೋರಾಡದಿರುವುದರಿಂದ, ಬೈ ನಾಟ್ ಫೈಟಿಂಗ್. ಹೌದು, ಹೋರಾಡುವಾಗ ಅದೇನು ತೋರಿಸ್ತದೆ? ನಾವು ಈ ಲೋಕಕ್ಕೆ ಸೇರಿದವರು ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಇದನ್ನು ನಿಭಾಯಿಸಿದನು ಅಂತ ಹೇಳಿದರೆ, ಈ ರಾಜ್ಯವು ನನ್ನ ರಾಜ್ಯವು ಈ ಲೋಕದ್ದಲ್ಲ, ಈ ಲೋಕ ಕಾಣ್ತಾ ಇದೆ, ಆದರೆ ನನ್ನ ಲೋಕವು ಕಾಣದಿರುವ ಲೋಕ. ಆದ ಕಾರಣ ಕಾಣದಿರುವ ಲೋಕದಿಂದ ನಾನು ಕಾಣುವ ಲೋಕದಲ್ಲಿ ಆಗುವಂಥ ಸಂಗತಿಯನ್ನು ನಿಭಾಯಿಸ್ತಿದ್ದೇನೆ. ಕಾಣುವ ಲೋಕದಿಂದ, ಕಾಣುವ ಲೋಕದಲ್ಲಿ ಕಾಣುವ ಲೋಕದ ವಸ್ತುಗಳಿಂದ ನಾನು ಹೋರಾಡುವುದಿಲ್ಲ ಅನ್ನುವ ರೀತಿಯಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾರೆ. ಈ ಬಗ್ಗೆ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಪೌಲನು 18, 19, 20 ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದನ್ನು ಓದ್ಬೋದು. 8ನೇದಾಗಿ ಕ್ರಿಸ್ತನ ಆತ್ಮದ 8ನೇ ಪ್ರಕಟಣೆ, 8th ಎಕ್ಸ್ಪ್ರೆಷನ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಅದೇನಂತ ಹೇಳಿದರೆ ಟೆಸ್ಟಿಫೈಯಿಂಗ್ ದ ಟ್ರುತ್, ಸತ್ಯದ ಬಗ್ಗೆ ಸಾಕ್ಷಿ ಕೊಡುವುದು. ಇದು ಕ್ರಿಸ್ತನ ಆತ್ಮನ ಪ್ರಕಟಣೆ. ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್. ಸತ್ಯಕ್ಕೆ ಸಾಕ್ಷಿ ಕೊಡುವುದು, ಸತ್ಯಕ್ಕೆ ಸಾಕ್ಷಿ ಕೊಡುವುದು, ಟೆಸ್ಟಿಫೈಯಿಂಗ್ ದ ಟ್ರುತ್. 18ನೇ ಅಧ್ಯಾಯ 37ನೇ ವಚನ, ನೀನು ನಿಜವಾಗಿ ಅರಸನು ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ. ಅದೇನಂತ ಹೇಳಿದರೆ, ನಾನು ಸತ್ಯಕ್ಕೆ ಸಾಕ್ಷಿ ಕೊಡುವುದಕ್ಕಾಗಿ ಹುಟ್ಟಿ ಇದಕ್ಕಾಗಿಯೇ ಲೋಕಕ್ಕೆ ಬಂದೇನುವ? ಹುಟ್ಟಿದ್ದು ಯಾಕೆ ಸತ್ಯದ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ? ಲೋಕಕ್ಕೆ ಬಂದಿದ್ದು ಯಾಕೆ ಸತ್ಯದ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ? ಹಾಗಾದರೆ ದೊಡ್ಡ ಮಾತಿದು. ದ ಸ್ಪಿರಿಟ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಆತ್ಮ ಏನಂತ ಹೇಳಿದರೆ ಸತ್ಯದ ಬಗ್ಗೆ ಸಾಕ್ಷಿ ಕೊಡುವಂಥದ್ದು ಕ್ರಿಸ್ತನ ಆತ್ಮ. ಕೊನೆಯದಾಗಿ ಇನ್ನೊಂದು ದೊಡ್ಡ ಕ್ರಿಸ್ತನ ಆತ್ಮನ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ 38ನೇ ವಚನದಲ್ಲಿ ಪಿಲಾತನು ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡಿಬಿಟ್ಟು, ನಾನು ಈತನಲ್ಲಿ ಯಾವ ಅಪರಾಧವನ್ನು ಕಾಣಲಿಲ್ಲ. ಹಾಗಾದರೆ ಕ್ರಿಸ್ತನ ಆತ್ಮ ಎಂಥ ಆತ್ಮ? ಅಪರಾಧ ಕಾಣದಿರುವ ಜೀವನವನ್ನು ಜೀವಿಸುವುದು. ಲಿವಿಂಗ್ ಎ ಲೈಫ್ ಆಫ್ ನಾಟ್ ಕ್ರೈಮ್ಲೆಸ್ ಲೈಫ್. ಅಪರಾಧ ಇಲ್ಲದಂಥ, ಕಾಣದಂಥ ಜೀವನವನ್ನು ಜೀವಿಸುವಂಥದ್ದು ಕ್ರಿಸ್ತನ ಆತ್ಮ. ಅಪರಾಧಿಗಳಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟನು, ಹೌದು, ಆದರೆ ಅಪರಾಧ ಮಾಡಲಿಲ್ಲ. ಅಂಥ ಒಂದು ಜೀವನ ನಮ್ಮ ಕರ್ತನು ಮಾಡಿದು. ಆದ ಕಾರಣ 18ನೇ ಅಧ್ಯಾಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನ 9 ವಿಧವಾದ ಆತ್ಮಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.